ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 2026ನೇ ವರ್ಷದ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21ರಂದು ಮಾಡಬೇಕಾ ಅಥವಾ ಆಗಸ್ಟ್ 28ರಂದು ಮಾಡಬೇಕಾ ಎಂಬ ಗೊಂದಲಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ವರಮಹಾಲಕ್ಷ್ಮಿ ವ್ರತದ ಬೆಳಗಿನ ಪೂಜಾ ಸಮಯ, ಸಂಜೆ ಪುನಃ ಪೂಜಾ ಸಮಯ, ವಾಯನ್ ನೀಡುವ ಸಮಯ ಅಂದರೆ ತಾಂಬೂಲವನ್ನು ನೀಡುವಂಥ ಸಮಯ, ಉದ್ವಾಸನೆ ಯಾವಾಗ ಮಾಡಬೇಕು ಮತ್ತು ಈ ವಾರ ವ್ರತ ಮಾಡಲು ನಮಗೆ ಸಾಧ್ಯವಾಗಲಿಲ್ಲ ಅಂದರೆ ಮತ್ತು ಯಾವ ದಿನ ನಾವು ಈ ವ್ರತವನ್ನು ಆಚರಿಸಬಹುದು ಎಂಬ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಆದ್ದರಿಂದ ದಯವಿಟ್ಟು ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಆಯ್ಕೆ ಮಾಡಿದರೆ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತದೆ. ಈಗ ವಿಡಿಯೋ ನೋಡೋಣ. ಶ್ರಾವಣ ಮಾಸ ಅಂತೂ ಪ್ರಾರಂಭವಾಯಿತು. ಅಂದರೆ ಸುಮಂಗಲಿಯರಿಗೆ ಮೊದಲು ನೆನಪಾಗೋದು ವರಮಹಾಲಕ್ಷ್ಮಿ ವ್ರತ. ಆದರೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21ರಂದು ಆಚರಿಸಬೇಕಾ ಅಥವಾ ಈ ಆಗಸ್ಟ್ 28ರಂದು ಆಚರಿಸಬೇಕಾ ಅನ್ನೋ ಗೊಂದಲ ಎಲ್ಲರಲ್ಲಿಯೂ ಇದೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಮೊದಲು ಬರುವಂತಹ ಶುಕ್ರವಾರದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಒಂದು ವೇಳೆ ಪೌರ್ಣಿಮೆಯ ದಿನವೇ ಶುಕ್ರವಾರ ಬಂದರೆ ಆ ದಿನವನ್ನೇ ವ್ರತವನ್ನು ಆಚರಿಸಬೇಕಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಲೆಕ್ಕಾಚಾರದ ಪ್ರಕಾರ ನೋಡಿದರೆ ಈ ವರ್ಷ ಆಗಸ್ಟ್ 28ರಂದು ಶುಕ್ರವಾರ ಪೌರ್ಣಿಮೆ ಬಂದಿದೆ. ಆದರೆ ಪಂಚಾಂಗಗಳಲ್ಲಿ ಆಗಸ್ಟ್ 21ರಂದೇ ವರಮಹಾಲಕ್ಷ್ಮಿ ವ್ರತ ಅಂತ ಸೂಚಿಸಿದ್ದಾರೆ. ಹಾಗಾದರೆ ಈ ಗೊಂದಲ ಯಾಕೆ ಅಂತ ನೋಡೋದಾದರೆ, ಕೆಲವು ಇತರ ಭಾಷೆಗಳ ಪಂಚಾಂಗಗಳಲ್ಲಿ ಆಗಸ್ಟ್ 28ರಂದು ವರಮಹಾಲಕ್ಷ್ಮಿ ಅಂತ ಸೂಚಿಸುವುದರಿಂದ ಈ ಗೊಂದಲ ಉಂಟಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದು ಅತ್ಯಂತ ಶುಭಕರವಂತ ಹೇಳಲಾಗುತ್ತದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಶುಕ್ರವಾರದಿಂದ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ಅನ್ನುವ ನಂಬಿಕೆ ಇದೆ. ಅದೇ ರೀತಿ ಚಾರುಮತಿ ದೇವಿಯ ಕಥೆಯಲ್ಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಪೌರ್ಣಿಮೆಗೆ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಬಗ್ಗೆ ಉಲ್ಲೇಖವಿದೆ. ಹಾಗಾಗಿ ಈ ವಿಚಾರಗಳನ್ನು ಆಧಾರವಾಗಿಟ್ಟುಕೊಂಡು ನೋಡಿದಾಗ 2026ನೇ ವರ್ಷದಲ್ಲಿ ನಾವು ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಸೂಕ್ತ. ಇನ್ನು ಆಗಸ್ಟ್ 21ರ ಪೂಜಾ ಸಮಯವನ್ನು ನೋಡೋದಾದರೆ, ಆಗಸ್ಟ್ 21ರಂದು ಶುಕ್ರವಾರದಂದು ಬೆಳಗ್ಗಿನ ಜಾವ 4 ಗಂಟೆಯಿಂದ 8:15 ಪೂಜೆಯನ್ನು ಆರಂಭಿಸಬಹುದು. ಈ ಸಮಯದಲ್ಲಿ ನಮಗೆ ಪೂಜೆ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಬೆಳಗ್ಗೆ 9:09ರಿಂದ 10:30 ಪೂಜೆಯನ್ನು ಆರಂಭಿಸುವುದು ಒಳ್ಳೆಯದು. ಇನ್ನು ಸಂಜೆ ಪುನಃ ಪೂಜೆ ಮಾಡಲು ಹಾಗೂ ಸುಮಂಗಲಿಯರಿಗೆ ತಾಂಬೂಲ ನೀಡಲು ಸಂಜೆ 4:45ರಿಂದ ರಾತ್ರಿ 7:29 ಒಳ್ಳೆಯ ಸಮಯ ಇರುತ್ತೆ. ಈ ಸಮಯದೊಳಗೆ ಸಂಜೆ ಪೂಜೆಯನ್ನು ಮುಗಿಸಿ ಬಂದಿರುವಂಥ ಸುಮಂಗಲಿಯರಿಗೆ ತಾಂಬೂಲ ನೀಡಿ ವ್ರತವನ್ನು ಮುಕ್ತಾಯಗೊಳಿಸಬಹುದು. ಇನ್ನು ಉದ್ವಾಸನೆ ಯಾವಾಗ ಮಾಡಬೇಕು ಅಂತ ಅಂದರೆ ಇದು ಬಹಳ ಮುಖ್ಯವಾದಂಥ ವಿಚಾರ. ವರಮಹಾಲಕ್ಷ್ಮಿ ದೇವಿಯ ಉದ್ವಾಸನೆಯನ್ನು ಯಾವಾಗ ಮಾಡಬೇಕು ಅಂತ ನೋಡೋದಾದರೆ, ವರಮಹಾಲಕ್ಷ್ಮಿ ವ್ರತದಿಂದ ನಾವು ವರಗಳನ್ನು ನೀಡುವಂಥ ಮಹಾಲಕ್ಷ್ಮಿ ತಾಯಿಯನ್ನು ನಮ್ಮ ಮನೆಗೆ ಭಕ್ತಿಯಿಂದ ಆಹ್ವಾನಿಸುತ್ತೇವೆ. ಹಾಗಾಗಿ ಶುಕ್ರವಾರವೇ ತಾಯಿಯನ್ನು ಉದ್ವಾಸನೆ ಮಾಡಿ ಕಳುಹಿಸುವ ಬದಲು ಮರುದಿನ ಶನಿವಾರ ಉದ್ವಾಸನೆ ಮಾಡುವುದು ಉತ್ತಮ ಅಂತ ಅನೇಕ ಕುಟುಂಬಗಳಲ್ಲಿ ಆಚರಣೆ ಇದೆ. ಅಂದರೆ ಶುಕ್ರವಾರದಂದು ಉದ್ವಾಸನೆ ಮಾಡದೆ ಶನಿವಾರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಅಮ್ಮನಿಗೆ ಧೂಪ ದೀಪಗಳನ್ನು ಅರ್ಪಿಸಿ ಪೂಜೆ ಮಾಡಿ ನಮಸ್ಕರಿಸಬೇಕು. ನಂತರ ಕಲಶ ಹಾಗೂ ಅಮ್ಮನವರ ಪ್ರತಿಮೆಯನ್ನು ಅಥವಾ ಚಿತ್ರವನ್ನು ನಿಧಾನವಾಗಿ ಸ್ಥಳದಿಂದ ಕದಲಿಸಿ ಉದ್ವಾಸನೆಯನ್ನು ಮಾಡಬೇಕು. ಈ ವಾರ ನಮಗೆ ವ್ರತ ಮಾಡಲು ಆಗಲಿಲ್ಲ ಅಂತ ಅಂದರೆ ಏನು ಮಾಡಬೇಕು? ಇನ್ನು ಕೆಲವರಿಗೆ ಅನಿವಾರ್ಯ ಕಾರಣಗಳಿಂದ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಮುಂದಿನ ಶುಕ್ರವಾರಗಳಂದು ತಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಪಂಡಿತರ ಸಲಹೆಯಂತೆ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಮುಖ್ಯವಾಗಿ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುವುದು ಅತ್ಯಂತ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, 2026ನೇ ವರ್ಷದ ವರಮಹಾಲಕ್ಷ್ಮಿ ವ್ರತದ ದಿನಾಂಕ, ಪೂಜಾ ಸಮಯ ಮತ್ತು ಉದ್ವಾಸನೆಯ ಬಗ್ಗೆ ಇರುವಂಥ ಗೊಂದಲಕ್ಕೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂಥ ಇನ್ನಷ್ಟು ಭಕ್ತಿಯುತ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.